ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ, ಮುಕ್ತಿನಾಗ ದೇವಸ್ಥಾನದ ಧರ್ಮದರ್ಶಿ ಹಾಗೂ ಆಯುರ್ವೇದ ಮತ್ತು ಅನುವಂಶೀಯ ವೈದ್ಯರು ಹೌದು. ಅದರ ಜೊತೆಗೆ ಜ್ಯೋತಿಷಿಗಳು ಹೌದು. ಎಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂತಹ ನನ್ನದೊಂದೆರಡು ಸಲಹೆಗಳನ್ನು ತೆಗೆದುಕೊಂಡ್ರೆ ಜೀವನದಲ್ಲಿ ಆರೋಗ್ಯಕರವಾಗಿರೋದಕ್ಕೆ ಏನು ಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇರುತ್ತೆ. ನಾವು ಅಂದ್ಕೊಂಡಿದ್ದೀವಿ ಆರೋಗ್ಯ ಬೇಕು ಅಂತಂದರೆ ಎಲ್ಲಿಗೋ ಹೋಗಬೇಕು ಅನ್ನುವ ಒಂದು ಭ್ರಮೆಯಲ್ಲಿದ್ದೀವಿ. ಆದರೆ ನಮಗೆ ಆರೋಗ್ಯ ಬೇಕು ಅಂತಂದಾಗ ನಮ್ಮ ಮನೆಯಲ್ಲಿರ್ತಕ್ಕಂತಹ, ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂತಹ ಕೆಲವು ಪದಾರ್ಥಗಳನ್ನು ಬಳಕೆ ಮಾಡಿಕೊಂಡೇ ನಾವು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಅಡುಗೆ ಮನೆಯೇ ಒಂದು ಔಷಧಾಲಯ ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ. ಯಾಕೆ ಅಂದರೆ ನಮಗೆ ಏನು ಬೇಕೋ ಎಲ್ಲವೂ ಕೂಡ ಅಡುಗೆ ಮನೆಯಲ್ಲಿಯೇ ಸಿಕ್ಕುವಂತೆ ಇದೆ. ನಮ್ಮ ಕೈಗೆಟುಕುವಂತಹ ಬೆಲೆಯಲ್ಲೇ ಸಿಕ್ಕುವಂತೆ ಇದೆ. ನಾವು ಅದನ್ನು ಬಿಟ್ಟು ಎಲ್ಲೆಲ್ಲಿಯೋ ಹುಡುಕೊಂಡು ಹೋಗ್ತಾ ಇದ್ದೀವಿ. ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ನೋಡ್ತಾ ಇದ್ದೀವಿ, ಲಕ್ಷಾಂತರ ರೂಪಾಯಿ ಖರ್ಚುಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಆರೋಗ್ಯ ಮಾತ್ರ ಮರೀಚಿಕೆಯೇ ಆಗಿದೆ. ಹಾಗಾಗಿ ಕೆಲವು ಸರಳವಾಗಿ ನಾವು ಮನೆಯಲ್ಲಿ ಹೇಗೆ ಜೀವನವನ್ನು ಮಾಡೋದರಿಂದ ನೆಮ್ಮದಿಯ ಬದುಕನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವಂತಹ ಕೆಲವೊಂದಷ್ಟು ಮಾಹಿತಿಗಳನ್ನು ಹೇಳೋಣ. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ 5,000 ವರ್ಷಗಳಿಗೂ ಹಳೆಯದಾದಂತಹ ಔಷಧೀಯ ಪದ್ಧತಿ ನಮ್ಮದು. ನಮ್ಮನ್ನು ನೋಡಿ ಕಲಿತವರು ಬೇರೆಯವರೆಲ್ಲರೂ. ನಾವೇನು ಅಂದ್ಕೊಂಡಿದ್ದೀವಿ, ಹೊರಗಿನ ಸಂಸ್ಕೃತಿಯವರು ಭಾಳ ಬುದ್ಧಿವಂತರು, ಅವ್ರು ಹೇಳಿದ್ದನ್ನು ನಾವು ಕೇಳಿದ್ರೆ ಚೆನ್ನಾಗಿರ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲರೂ ಭಾರತೀಯ ಆಧ್ಯಾತ್ಮ ವಿಚಾರವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಎಲ್ಲ ದೇಶದಿಂದ ಇಲ್ಲಿಗೆ ಬರ್ತಾರೆ. ನಮ್ಮಲ್ಲಿ ಬೆಳೆಯುವಂತಹ ಕಾಳು ಮೆಣಸು ಅಥವಾ ಸಾಂಬಾರು ಪದಾರ್ಥಗಳನ್ನು ತಗೊಳ್ಳೋದಕ್ಕೋಸ್ಕರನೇ ಬೇರೆ ಬೇರೆ ದೇಶದಿಂದ ಬಂದಂಥವರು. ನಮಗೆ ಅದರ ಬೆಲೆ ಪೂರ್ವಿಕರು ಬಹಳ ಸಾವಿರಾರು ವರ್ಷಗಳ ಮುಂಚೆಯೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಣ್ಣ ಉದಾಹರಣೆ ಅಂದರೆ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ ಪರಿಸರದಲ್ಲಿ ಏನು ಬೆಳೆ ಬೆಳೆಯುತ್ತೆ ಆ ಪರಿಸರಕ್ಕೆ ಅದು ಸೂಕ್ತವಾಗಿರುತ್ತೆ ಅಂತ ಹೇಳಿ. ಕಾಳು ಮೆಣಸು ಎಲ್ಲಿ ಬೆಳೆಯುತ್ತೆ? ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಕೊಡಗು ಅಥವಾ ಮಲೆನಾಡು ಪ್ರದೇಶದಲ್ಲಿ ಮೆಣಸು ಹೆಚ್ಚು ಹೆಚ್ಚು ಬೆಳೆಯೋದು ಹೌದು. ಆದರೆ ಈ ಮೆಣಸಿನ ಉಪಯೋಗವೂ ಅವರಿಗೆ ಜಾಸ್ತಿ. ಯಾಕೆ ಹೇಳಿ? ಅಲ್ಲಿ ತುಂಬ ಚಳಿ, ತುಂಬ ವಾತಾವರಣ ಯಾವಾಗಲೂ ಕೂಡ ಶೈತ್ಯದಿಂದ ಕೂಡಿರುತ್ತೆ. ಎಲ್ಲಿ ಶೈತ್ಯ ಇರುತ್ತೆ ಅವರಿಗೆ ಕಾಳು ಮೆಣಸಿನ ಉಪಯೋಗವೂ ಜಾಸ್ತಿ. ನಮಗೆ ಮನೆಯಲ್ಲಿ ಯಾರಿಗೋ ನೆಗಡಿ ಬಂತು, ಅಜ್ಜಿ ಇದ್ದರೆ ಏನು ಮಾಡ್ತಾರೆ, ಒಂದು ಲೋಟ ಹಾಲಿಗೆ ಒಂದಷ್ಟು ಮೆಣಸನ್ನ ಗುದ್ದಿ ಹಾಕ್ತಾರೆ, ಒಂಚೂರು ಅರಿಶಿನ ಹಾಕ್ತಾರೆ, ಕುದಿಸಿ ಕುಡಿಯೋಕ್ಕೆ ಕೊಡ್ತಾರೆ, ನೆಗಡಿ ಓಡಿ ಹೋಗುತ್ತೆ. ಅಂದರೆ ಶೈತ್ಯವನ್ನು ಹೋಗಲಾಡಿಸೋದಕ್ಕೆ ಕಾಳು ಮೆಣಸಿನ ಅಗತ್ಯ ಇದೆ ಅನ್ನೋದು ನಮಗೆ ಅರ್ಥ ಆಯಿತು. ಆದರೆ ಅದು ಬೆಳೆಯುವಂತಹ ಪರಿಸರವು ಕೂಡ ಅತ್ಯಂತ ಚಳಿ ಇರ್ತಕ್ಕಂತಹ ಜಾಗದಲ್ಲಿಯೇ ಬೆಳೆಯುತ್ತೆ. ಹಾಗಾಗಿ ಆ ಬೆಳೆ ಆ ಜಾಗಕ್ಕೆ ಸೂಕ್ತವಾಗಿರೋದು ಹೌದು. ಅಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಅದೇ ಕೊಟ್ಟು ಬಿಡುತ್ತೆ. ಆದರೆ ಪಾಶ್ಚಿಮಾತ್ಯರು ಮೆಣಸಿನಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಅಂತ ಹೇಳಿದ್ರೆ ನಮಗೆ ತುಂಬ ಖುಷಿಯಾಗ್ಬಿಡುತ್ತೆ. ಓ, ಮೆಣಸಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿಗೆಂತೆ ನಾವು ತಗೊಳ್ಳೋಣ. ನಮ್ಮ ಪೂರ್ವಿಕರು ಇದು ಉಷ್ಣಾಂಶದಿಂದ ಕೂಡಿರ್ತಕ್ಕಂಥದ್ದು, ಕ್ರಿಮಿನಾಶಕವೂ ಹೌದು, ಕಫನಾಶಕವೂ ಹೌದು, ಈ ರೀತಿ ಎಲ್ಲ ಹೇಳ್ತಾಯಿದ್ರು. ಅದನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಮುಟ್ಲೇ ಇಲ್ಲ. ಅದೇ ರೀತಿ ಈಗ ಬಿಸಿಲು ಪ್ರದೇಶ ಎಲ್ಲಿ? ಸುಮ್ಮನೆ ಉದಾಹರಣೆಗೆ ಹೇಳೋಣ. ಇವಾಗ ತಮಿಳುನಾಡು ಪ್ರದೇಶದಲ್ಲಿ ಹೋದಾಗ ಬಿಸಿಲಿನ ವಾತಾವರಣ ಜಾಸ್ತಿ ಇರುತ್ತೆ. ಅಲ್ಲಿ ಬೇವಿನ ಮರ ಯಥೇಚ್ಛವಾಗಿ ಬೆಳೆಯುತ್ತೆ. ನೀವು ಬೇಡ ಅಂದರೂ ಬೆಳೆಯುತ್ತೆ. ನಮ್ಮಲ್ಲಿ ಹಾಕಿದ್ರೂ ವರ್ಷಗಟ್ಟಲೆ ಹಾಕಿದ್ರೂ ಒಂದಷ್ಟು ಉದ್ದ ಬೆಳೆಯಲ್ಲ, ಬಹಳ ನಿಧಾನ ಇಲ್ಲಿ ಬೆಳೆಯೋದು. ಅಲ್ಲಿ ಯಥೇಚ್ಛವಾಗಿ ಬೇವಿನ ಮರ ಬೆಳೆಯುತ್ತೆ. ಅಲ್ಲಿ ಬಿಸಿಲು ಜಾಸ್ತಿ. ಬೇವಿನಲ್ಲಿ ಎಂತಹ ಗುಣ ಇದೆ? ತಂಪಾದ ಗುಣ ಇದೆ. ಬಿಸಿಲಿನಲ್ಲಿ ಬೆಳೆಯುವ ಬೇವಿನಲ್ಲಿ ತಂಪಾದ ಗುಣ ಇದೆ. ಹಾಗಾಗಿ ನೋಡಿ, ಯಾವುದೇ ರೀತಿಯ ಬಿಸಿಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದಾಗ ಬೇವಿನ ಎಲೆಯಲ್ಲಿ ನಮಗೆ ಔಷಧಿ ಸಿಕ್ಕಿಬಿಡುತ್ತೆ. ಮಗುವಿಗೆ ದಡಾರ ಅಮ್ಮ ಯಾವಾಗ ಬರುತ್ತೆ? ಬೇಸಿಗೆಯ ಕಾಲದಲ್ಲಿ ಬರುತ್ತೆ, ಬಿಸಿಲಿನ ದಿನಗಳಲ್ಲಿ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಮನೆಯಲ್ಲಿ ಅಜ್ಜಿಯಂದರಿದ್ದರೆ ಬರೀ ಕೇವಲ ಈ ಬೇವಿನ ಎಲೆಯಲ್ಲಿ ಗಾಳಿಯನ್ನು ಬೀಸ್ತಾರೆ. ಆ ಗಾಳಿಗೆ ಅಮ್ಮ ಹೋಗುತ್ತೆ. ಇದಕ್ಕೆ ಯಾವ ಔಷಧವೂ ಇಲ್ಲ.
ಅಂದರೆ ನಮ್ಮ ಪ್ರಕೃತಿ ಎಷ್ಟು ಸಮೃದ್ಧವಾಗಿದೆ ಅಂದರೆ ಎಲ್ಲ ಸಮಸ್ಯೆಗೂ ಅಲ್ಲಿಯ ಪರಿಹಾರವನ್ನು ಕೊಟ್ಟು ಬಿಡುತ್ತೆ. ಬಾಗಿಲಿನ ತೋರಣಕ್ಕೆ ಒಂದಷ್ಟು ಬೇವನ್ನು ನಾವು ಕೇವಲ ಯುಗಾದಿ ಹಬ್ಬದಲ್ಲಿ ಮಾತ್ರವೇ ಬೆಳೆಸ್ತೀವಿ, ಅದಕ್ಕೆ ಅಲ್ಲಿ ತೋರಣವಾಗಿ ಕಟ್ತೀವಿ. ಯಾಕೆ ಅಂತಂದರೆ ಬಿಸಿಲು ಪ್ರಾರಂಭ ಆಗ್ತಾ ಇದೆ ಅನ್ನುವಾಗ ಬರ್ತಕ್ಕಂಥ ಹಬ್ಬ ಯುಗಾದಿ ಹಬ್ಬ. ಬಿಸಿಲು ಪ್ರಾರಂಭ ಆದಾಗಲೇ ಶುರುವಾಗೋದು ದಡಾರ, ಅಮ್ಮ, ಸಿಡುಬು ಈ ರೀತಿ ಸಮಸ್ಯೆಗಳು. ಬಿಸಿಲಿನ ಕಾಲದಲ್ಲಿಯೇ ಪ್ರಾರಂಭ ಆಗೋದು ವಾಂತಿ, ಬೇದಿ ಈ ರೀತಿಯ ಸಮಸ್ಯೆಗಳು. ಇವೆಲ್ಲಕ್ಕೂ ಪರಿಹಾರ ಎಲ್ಲಿದೆ? ಬೇವಿನ ಎಲೆಯಲ್ಲಿ ಇದೆ. ಬಾಗಿಲಿಗೆ ತೋರಣ ಕಟ್ಟಿಸ್ಬಿಟ್ರು ಹೊರಗಡೆಯಿಂದ ಬರ್ತಕ್ಕಂತಹ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು, ವೈರಾಣುಗಳು ಮನೆಯ ಒಳಕ್ಕೆ ಬರದೇ ಇರಲಿ, ಅದು ಅಲ್ಲಿಯೇ ನಾಶವಾಗಿ ಹೋಗಲಿ ಅಂತ ಕೇವಲ ಬೇವಿನ ಎಲೆಯ ಮೇಲೆ ಬೀಸುವ ಗಾಳಿ ಮನೆ ಒಳಕ್ಕೆ ಬಂದರೆ ಸಾಕು, ಆ ಹೊರಗಡೆಯಿಂದ ಬರುವ ಗಾಳಿ ಶುದ್ಧವಾಗಿ ಒಳಕ್ಕೆ ಬಂದುಬಿಡುತ್ತೆ. ಯಾವ ಏರ್ ಪ್ಯೂರಿಫೈಯರು ಬೇಕಾಗಿಲ್ಲ. ನಮ್ಮಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹಬ್ಬ ಅಂದರೆ ಮಾವಿನ ಎಲೆಯನ್ನು ಕಾಸು ತಂದು ನಾವು ತೋರಣ ಕಟ್ತೀವಿ. ಯಾಕೆ ಬಣ್ಣದ ಎಷ್ಟೊಂದು ಎಲೆ ಇದೆ, ಇನ್ನೂ ಸುಂದರವಾಗಿರೋ ಎಲೆ ಇದೆ, ಯಾಕೆ ಅದನ್ನೆಲ್ಲ ಕಟ್ಟಲಿಲ್ಲ ನಾವು? ಮಾವಿನ ಎಲೆಗೆ ಯಾಕೆ ಹೋಗಿ ಮುಗಿ ಬೀಳ್ತೀವಿ? ಮಾವಿನ ಎಲೆ ಬಾಗಿಲಲ್ಲಿ ಇದ್ದರೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಕ್ಕೆ ಬರೋದಿಲ್ಲ. ಇವಾಗ ಯಾರೂ ಮಾವಿನ ಎಲೆನೂ ಕಟ್ಟಲ್ಲ, ಪ್ಲ್ಯಾಸ್ಟಿಕ್ ಎಲೆ ಕಟ್ಟಿಬಿಡ್ತಾರೆ ನಮ್ಮ ಜನ. ಪ್ಲ್ಯಾಸ್ಟಿಕ್ ಏನು ಮಾಡಿಕೊಡುತ್ತೆ? ಏನೂ ಪ್ರಯೋಜನವಿಲ್ಲ. ನೀವು ಒಣಗಿದರೂ ಕೂಡ ಮಾವಿನ ಎಲೆ ತುಂಬ ಉಪಯುಕ್ತ. ಮನೆಯಲ್ಲಿ ಹಿಂದೆ ಮನೆ ತುಂಬ ಮಕ್ಕಳಿರ್ತಾಯಿದ್ರು, ಹೇಳ್ತಾಯಿದ್ರು, ಬೀಳ್ತಾಯಿದ್ರು. ಬಿದ್ದ ಮಕ್ಕಳು ಸಡನ್ನಾಗಿ ಬಿದ್ದರು ಅಂದರೆ ಒಂದಷ್ಟು ಗಾಯ ಆಗುತ್ತೆ, ಒಂದಷ್ಟು ರಕ್ತ ಬರುತ್ತೆ. ಅಲ್ಲೊಂದು ಎಲೆ ಬಾಗಿಲಲ್ಲಿದೆ, ಅದನ್ನೇ ಹಿಂಗಂದರೆ ಒಣಗೋಗಿರುತ್ತೆ. ಆ ಒಣಗಿರೋದು ನೀವು ಹಿಂಗನ್ನಿ ಪುಡಿ ಆಗುತ್ತೆ. ಆ ಪುಡಿಯನ್ನು ಗಾಯದ ಮೇಲೆ ಉದುರಿಸಿ, ಅದು ಸೆಪ್ಟಿಕ್ಕೂ ಆಗಲ್ಲ, ಗಾಯ ಕಿತ್ಕೊಳ್ಳೋದು ಇಲ್ಲ, 1-2 ದಿವಸದಲ್ಲಿ ಒಣಗಿಯೇ ಹೋಗುತ್ತೆ. ಎಂತಹ ವಿಜ್ಞಾನ ರೀ ನಮ್ಮ ಭಾರತೀಯ ಸಂಸ್ಕೃತಿಯದ್ದು! ಎಷ್ಟು ಸುಲಭವಾಗಿ ಪರಿಹಾರಗಳನ್ನು ನಮಗೆ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ಟಿದ್ದಾರೆ. ತುಂಬ ವಾಂತಿ ಬರ್ತಾಯಿದೆ ಮನೆಯಲ್ಲಿ ಯಾರಿಗೋ, ಮನೆಯಲ್ಲೊಂದು ಅಜ್ಜಿ ಇದ್ದರೆ ಒಂದಷ್ಟು ಜೀರಿಗೆಯನ್ನು ಹಾಕಿ ಒಲೆ ಮೇಲಿಟ್ಟು ಕುದಿಸಿ ಕಷಾಯ ಮಾಡಿ ಹಾಲು ಸಕ್ಕರೆ ಹಾಕಿ ಕೊಡು, ನಿಂತು ಹೋಗುತ್ತೆ ಅಂತ ಹೇಳೋರು. ಇವತ್ತು ಅಜ್ಜಿಯರ ಅಭಾವ. ಅಜ್ಜಿಯರನ್ನ ನಾವು ಮನೆಯಲ್ಲೇ ಇಟ್ಕೊಳ್ಳಲ್ಲಪ್ಪ, ಅವರಿದ್ದರೆ ಅವ್ರಿಗೆ ಯಾಕೆ ಎರಡೋ ತನ್ನ ಹಾಕಬೇಕು ಅಂತ. ಅಜ್ಜಿಯರಿದ್ದರೆ ಒಂದು ವೈದ್ಯರಿದ್ದ ಹಾಗೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನೆಲ್ಲ ಅಲ್ಲಲ್ಲಿಯೇ ಪರಿಹರಿಸಿಬಿಡ್ತಾರೆ. ಬಾಯಿ ಹುಣ್ಣಾಯಿತು, ಒಂದು ಬಾರ್ಲಿ ಗಂಜಿ ಮಾಡಿಕೊಡು, ಬಾಯಿ ಹುಣ್ಣು ಹೋಗುತ್ತೆ, ಅದಕ್ಕೆ ಯಾಕೆ ಔಷಧ ತಗೋತೀಯ ಅಂತ ಹೇಳೋರು. ಒಂಚೂರು ಜ್ವರ ಬರ್ತಾಯಿದೆ, ಒಂದಷ್ಟು ಕೊತ್ತಂಬರಿ ಬೀಜನೂ ಒಂದಷ್ಟು ಕಾಳುಮೆಣಸು ಹಾಕಿ ಒಂದು ಕಷಾಯ ಮಾಡಿಕೊಡು, ಜ್ವರ ಹೋಗ್ಬಿಡುತ್ತೆ ಅಂತ ಹೇಳೋರು. ಮಾಡಿದ್ರೆ ಹೋಗುತ್ತೆ, ಇವತ್ತಿಗೂ ಹೋಗುತ್ತೆ. ಅವತ್ತು ಹೋಗ್ತಾಯಿತ್ತು, ಇವತ್ತು ಹೋಗುತ್ತೆ. ನಾವು ಹೇಳೋಕ್ಕೆ ನಮ್ಗೆ ಯಾರೂ ಇಲ್ಲ, ಕೇಳೋಕ್ಕೂ ಯಾರೂ ಇಲ್ಲ. ಆ ಥರ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿ ನಾವು ಅಡುಗೆಯನ್ನು ಮಾಡ್ತಾ ಬಂದಿದ್ದೇ ಆದರೆ ಬೇಕಾದಷ್ಟು ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ನಾವು ಯಾವುದನ್ನು ಕೂಡ ಉಪೇಕ್ಷೆ ಮಾಡದಿರ, ಯಾರಾದ್ರು ಹಿರಿಯರು ಏನಾದರೂ ಹೇಳಿದ್ರೆ ಅದನ್ನು ಸಮಾಧಾನವಾಗಿ ತೆಗೆದುಕೊಳ್ಳೋದನ್ನು ಅಭ್ಯಾಸವನ್ನು ಮಾಡಬೇಕು. ಒಂದು ಮಗುವಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಆಚೆ ಕಡೆ ಹೋಗಿ ಹಬ್ಬ ಹರಿದಿನ ಅಂತ ಮನೆಗೆ ಬಂದಾಗ ಸ್ವಲ್ಪ ಕಣ್ಣು ದೃಷ್ಟಿ ಆಗಿಬಿಟ್ಟಿರುತ್ತೆ, ಮಗು ಮನೆಗೆ ಬರೋದಕ್ಕೆ ಸುಸ್ತಾಗ್ಬಿಡುತ್ತೆ. ಆಗಲೇ ಜ್ವರ ಬಂದರೂ ಬಂದಿತ್ತು. ಅಜ್ಜಿ ಇದ್ದರೆ ಏನು ಮಾಡ್ತಿದ್ರು? ಕೇವಲ ಒಂದು ಹಿಡಿ ಉಪ್ಪನ್ನು ತೆಗೆದು ನೀವು ಉಳಿಸಿ ಹಾಕಿದ್ರೆ ಜ್ವರ ಓಡೋಗ್ತಾಯಿತ್ತು, ಮಗು ಲವಲವಿಕೆಯಾಗಿ ಕೆಲಸ ಮಾಡ್ತಿತ್ತು. ಹಾಗಾದರೆ ಉಪ್ಪೇನು ಮಾಡ್ತು? ಉಪ್ಪು ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಆಚೆಗೆ ಬಿಸಾಕುವಂತಹ ಕೆಲಸವನ್ನು ಮಾಡಿಕೊಡುತ್ತೆ. ಉಪ್ಪು, ಅದಕ್ಕೆ ಪೂರ್ವಿಕರು ಉಪ್ಪು ಮಹಾಲಕ್ಷ್ಮಿ ಎಂದರು. ಉಪ್ಪನ್ನು ಸಂಜೆ ಮೇಲೆ ಯಾರಾದ್ರು ಬಂದರೆ ಕೊಡಬೇಡ, ಸಾಲ ಕೇಳಿದ್ರೆ ಎಂದರು. ಯಾಕೆಂದರೆ ಇದರಲ್ಲೆಲ್ಲವೂ ತುಂಬ ಅರ್ಥವನ್ನು ಇಟ್ಟು ಹೇಳಿರ್ತಕ್ಕಂಥದ್ದು. ಅದರಲ್ಲೂ ಒಂದಷ್ಟು ವಿಜ್ಞಾನ ಇದೆ. ಉಪ್ಪಿಗೆ ಅದನ್ನು ಎಳ್ಕೊಳ್ಳುವಂತಹ ಶಕ್ತಿ ಇದೆ. ಆ ಶರೀರದಲ್ಲಿ ಆ ದೃಷ್ಟಿ ದೋಷ ಏನಿದೆ ಅದನ್ನು ಎಳ್ಕೊಳ್ಳುವಂತಹ ಶಕ್ತಿ ಇದೆ. ಮನೆಗೆ ಸಂಜೆ ಹೊತ್ತು ಧೂಪ ಹಾಕುವ ಅಭ್ಯಾಸ. ಯಾಕಾಗಿ? ಸಂಜೆ ಹೊತ್ತಿನಲ್ಲಿಯೇ ಸಮಸ್ಯೆಗಳು ಶುರುವಾಗೋದು. ನೋಡಿ, ಯಾರಿಗೆ ಯಾವುದೇ ಸಮಸ್ಯೆ ಇರಲಿ, ರಾತ್ರಿ ಕತ್ತಲಾದ ಮೇಲೇ ಜ್ವರ ಜಾಸ್ತಿ ಆಗುತ್ತೆ, ಕತ್ತಲಾದ ಮೇಲೇ ಮೈಕೈ ನೋವು ಬರುತ್ತೆ, ಕತ್ತಲಾದ ಮೇಲೇ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು. ಯಾಕೆ? ಶನಿಯ ಪ್ರಭಾವ. ಶನಿ ಯಾವಾಗಲೂ ಕೂಡ ಅವನು ಬರೋದೇನೇ ಕತ್ತಲ ನಂತರದಲ್ಲಿ.
ಅವನಿಗೆ ಅದಕ್ಕೆ ಕಪ್ಪು ಧಾನ್ಯ, ಕಪ್ಪು ಬಟ್ಟೆ ಎಲ್ಲವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಶನಿದೇವನಿಗೆ ಕಪ್ಪು ಪ್ರಿಯ ಅಂತ ಹೇಳಿ, ಅಂದರೆ ಕತ್ತಲಿನಲ್ಲಿಯೇ ಅವನ ಸಂಚಾರ. ಅದಕ್ಕೂ ವೈಜ್ಞಾನಿಕವಾಗಿ ಬೇಕು ಅಂತಂದರೆ ರವಿ ಮತ್ತು ಶನಿ ಇಬ್ಬರು, ರವಿ ಬೆಳಕು, ಶನಿ ಕತ್ತಲು. ರವಿ ಶನಿ ಎರಡು ಗ್ರಹಗಳು ಕೂಡ ಪರಸ್ಪರ ವೈರಿಗಳು. ಹಾಗಾಗಿ ರವಿ ಇರೋವರೆಗೆ, ಅಂದರೆ ಸೂರ್ಯ ಇರೋವರೆಗೆ ಶನಿ ಪ್ರವೇಶನೇ ಆಗೋದಿಲ್ಲ. ರವಿ ಅಸ್ತಮ ಆದಮೇಲೆ ಶನಿಯ ಪ್ರವೇಶ ಆಗುತ್ತೆ. ಶನಿಯ ಪ್ರವೇಶ ಆಯಿತು ಅಂತಂದರೆ ಸಮಸ್ಯೆಗಳು ಶುರುವಾಯಿತು. ಎಲ್ಲ ಕೆಟ್ಟ ಕೆಲಸಗಳು, ಎಲ್ಲವೂ ಪಾಪಕೃತ್ಯಗಳೆಲ್ಲ ನಡೆಯೋದು ಕತ್ತಲಲ್ಲೇ. ಹಾಗಾಗಿ ಈ ಶನಿ ಗ್ರಹದ ದೃಷ್ಟಿಯನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೂ ಕೂಡ ನಾವು ಈ ರೀತಿ ಕೆಲವು ಉಪಾಯಗಳನ್ನು ಮಾಡ್ಕೊಳ್ಬಹುದು. ಹಾಗಾಗಿ ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿ ಇರತಕ್ಕಂತಹ ಅರ್ಥೈಸ್ಕೋಬೇಕು ನಾವು. ಇವಾಗ ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ, ಇದು ಯಾಕೆ ಮಾಡಬೇಕು ಅಂತ. ಏಯ್ ಸುಮ್ಮನೆ ಕೂತ್ಕೊಳ್ಳ, ಉತ್ತರನೇ ಹೇಳೋಲ್ಲ. ಯಾಕೆ ಹೇಳಲ್ಲ? ಗೊತ್ತಿಲ್ಲ. ಮಕ್ಕಳು ಚೆನ್ನಾಗಿ ಪ್ರಶ್ನೆಗಳು ಕೇಳ್ತಾರೆ. ಅಪ್ಪ ಅಮ್ಮಂದ್ರಿಗಂತೂ ಸರಿ ಮರ್ಯಾದೆನೂ ತೆಗಿತಾರಲ್ವ. ಎಲ್ಲರೂ ಹೋದರೆ ಇದು ಯಾಕೆ ಮಾಡಬೇಕು, ಅಲ್ಲಿ ಯಾಕೆ ಹೋಗಬೇಕು, ಏನೋ ಇದನ್ನು ತಲೆಗೆ ಇಟ್ಕೊಳ್ಳೋದ್ರೆ ತಲೆಗೆ ಯಾಕೆ ಇಟ್ಕೋಬೇಕು, ಯಾಕೆ ಇಟ್ಕೋಬೇಕು ಅಂತ ನಾವು ಹೇಳಬೇಕು ಅವ್ರಿಗೆ. ಹೇಳಿದ್ರೆ ಪಾಪ ಇಟ್ಕೊಳ್ತಾರೆ, ಮಕ್ಳಿಗೆ ಅರ್ಥ ಆದರೆ ಇಟ್ಕೋತಾರೆ. ನಾವೇನು ಹೇಳಲಿಲ್ಲ ಅಂದರೆ ತೆಗೆದು ಬೀಸಾಕ್ತಾರೆ. ಹಾಗಾಗಿ ಬಾಗಿಲಿಗೆ ರಂಗೋಲಿ ಇಡಬೇಕು, ಯಾಕೆ ಇಡಬೇಕು ಅಂತ ನಾವು ಹೇಳಬೇಕು. ಇಲ್ಲದಿದ್ರೆ ಇವಾಗ ಯಾರೂ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ, ಯಾರೂ ರಂಗೋಲಿಯೇ ಇಡೋದಿಲ್ಲ. ಈ ಥರ ಪ್ರತಿಯೊಂದಕ್ಕೂ ಕೂಡ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಇರುತ್ತೆ. ನಾವು ಅದನ್ನು ವಿವರಿಸಿ ಹೇಳ್ತಾ ಹೋಗಬೇಕು. ಹೇಳ್ತಾ ಹೋದಷ್ಟು ಕೂಡ ಅವರು ಅರ್ಥ ಮಾಡ್ಕೋತಾರೆ, ಅದನ್ನೆಲ್ಲ ಅನುಸರಿಸ್ತಾರೆ. ನೋಡಿ, ಕುಂಕುಮ, ಇವಾಗ ಯಾರೂ ಹೆಣ್ಮಕ್ಳು ಕುಂಕುಮನೇ ಇಟ್ಕೊಳ್ಳಲ್ಲ. ಕೆಂಪು ಬಣ್ಣದ ಕುಂಕುಮವನ್ನು ಇಟ್ಟಾಗ ಅವರಿಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ. ಅವರಿಗೆ ಯಾವುದೇ ರೀತಿಯ ಬೇರೆ ಆ ಕಡೆ ಈ ಕಡೆ ಇರತಕ್ಕಂಥವರ ಮನಸ್ಸು ಅವ್ರ ಮೇಲೆ ಯಾವುದೇ ಕೆಟ್ಟ ದೃಷ್ಟಿಯನ್ನು ಹಾಯಿಸದೇ ಇರೋ ರೀತಿಯಲ್ಲಿ ರಕ್ಷಣೆಯನ್ನು ಮಾಡಿಕೊಡುತ್ತೆ ಕೆಂಪು ಬಣ್ಣದ ಕುಂಕುಮವನ್ನು ಹಣೆಗಿಟ್ಕೊಳ್ಳೋದು. ಯಾರು ಇಟ್ಕೋತಾರೆ ಇವಾಗ ಕೆಂಪು ಬಣ್ಣದ ಕುಂಕುಮ? ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಇಟ್ಟರೆ ಒಂದು ಕರಿ ಮಚ್ಚೆ ಚುಕ್ಕಿ ಇಟ್ಕೊಂಡ್ಬಿಡ್ತಾರೆ. ಕರಿ ಚುಕ್ಕೆಯನ್ನು ಕುಂಕುಮ ಅಂತ ಯಾರು ಕರೆದ್ರು? ಯಾರೂ ಕರೆಯೋದೇ ಇಲ್ಲ. ಹಾಗಾಗಿ ಈ ಪ್ರತಿಯೊಂದರಲ್ಲೂ ಕೂಡ ತುಂಬ ಅರ್ಥೈಸಿಕೊಳ್ಳುವಂಥದ್ದು ಅರಿಶಿನ ಅಂದರೆ ಒಂದು ಯಾವುದೇ ಶುಭ ಕೆಲಸ ಮಾಡಬೇಕಾದ್ರೂ ನಾವು ಒಂದು ಅರಿಶಿನವನ್ನು ಇಲ್ದಿರ ಯಾವುದೇ ಕೆಲಸವೇ ಆಗೋದಿಲ್ಲ. ಹೌದು, ಹಾಗಾದರೆ ಅರಿಶಿನಕ್ಕೆ ಏನಂತ ಮಹತ್ವ? ಅರಿಶಿನ ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿ ಆರೋಗ್ಯಕರವಾಗಿ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂತಹ ಪದಾರ್ಥ. ಅರಿಶಿನ ಎಲ್ಲಿರುತ್ತೆ ಅಲ್ಲಿ ದೈವತ್ವ ಇರುತ್ತೆ. ಅರಿಶಿನ ಎಲ್ಲಿರುತ್ತೆ ಅಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಬರೋದಿಲ್ಲ. ಬಾಗಿಲಿಗೆ ಅರಿಶಿನ ಇಟ್ಟು ಕುಂಕುಮ ಇಡ್ತೀವಿ. ಯಾರ ಮನೆಯ ಬಾಗಿಲಲ್ಲಿ ಅರಿಶಿನ ಕುಂಕುಮ ಇರುತ್ತೆ ಆ ಮನೆಯ ಒಳಗೆ ಯಾವುದೇ ದುಷ್ಟಶಕ್ತಿಗಳು ಒಳಕ್ಕೆ ಬರೋದಿಲ್ಲ. ಇಲ್ಲಿ ದೈವ ಇದೆ ಅಂತ ಹಂಗೆ ವಾಪಸ್ ಹೋಗುತ್ತೆ. ಈಗ ಯಾರೂ ಇಡೋದೇ ಇಲ್ಲ, ಎಲ್ಲರ ಮನಲ್ಲೂ ಸಮಸ್ಯೆಗಳೇನೇನೆ. ಹಾಗಾಗಿ ಅರಿಶಿನ ಇರೋ ಜಾಗದಲ್ಲಿ ಶುಭದ ಸಂಕೇತವೇ ಅರಿಶಿನ. ಅರಿಶಿನದ ಪ್ರಯೋಜನವೇ ಬೇಕಾದಷ್ಟು ಸಮಸ್ಯೆಗಳನ್ನು ಅರಿಶಿನವೇ ಸಾಲ್ವ್ ಮಾಡಿಬಿಡುತ್ತೆ. ಹಾಗಾಗಿ ಈ ಥರ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಮ್ಮಲ್ಲಿ ಅನೇಕ ಕಾರಣಗಳಿಟ್ಟು ಅದನ್ನೆಲ್ಲ ಅಭ್ಯಾಸವನ್ನು ಮಾಡಿಸಿರ್ತಕ್ಕಂಥದ್ದು. ಮತ್ತು ಅರಿಶಿನ ಕುಂಕುಮ ಬಾಗಿಲಲ್ಲಿ ಇದ್ದಾಗ ಮನೆಯಿಂದ ಹೊರಗಡೆಯಿಂದ ಮನೆಗೆ ಒಳಕ್ಕೆ ಬರ್ತಕ್ಕಂಥವ್ರಿಗೆ ಓಹೋ ಈ ಮನೆಯಲ್ಲಿರ್ತಕ್ಕಂಥವ್ರು ಸುಸಂಸ್ಕೃತರು, ಸಂಸ್ಕಾರವಂತರು, ಒಳ್ಳೆಯ ಜನ ಇವರು ಅನ್ನೋದು ಅರ್ಥ ಆಗತ್ತೆ. ಕೆಲವ್ರ ಮನೆ ನೋಡಿ, ಬಾಗಿಲನ್ನು ನೋಡಿದ ತಕ್ಷಣ ಒಂಥರ ಒಳಗೆ ಹೋಗಬೇಕು ಅನಿಸುತ್ತೆ, ಮಾತನಾಡಿಸ್ಬೇಕು ಅನಿಸುತ್ತೆ. ಕೆಲವ್ರ ಮನೆ ಬಾಗಿಲಲ್ಲಿ ಹೋಗಿ ನಿಂತ್ಕೊಳ್ಳಿ ಏನೂ ಅನಿಸಲ್ಲ, ಅಯ್ಯೋ ಆ ಕಡೆ ಹೋಗಬೇಕು ಅಂತಲೂ ಕೂಡ ಅನಿಸೋದಿಲ್ಲ. ಮನೆಗೆ ಅಷ್ಟು ಹಿಂದೆ ಎಲ್ಲ ಬಾಗಿಲಿಗೆ ಹೂಗಳಲ್ಲೆಲ್ಲ ಅಲಂಕಾರವನ್ನು ಮಾಡೋರು ಪ್ರತಿನಿತ್ಯದಲ್ಲಿ, ಯಾವತ್ತೋ ಹಬ್ಬದ ದಿವಸ ಅಲ್ಲ. ಹೂವನ್ನು ಇಡೋದನ್ನು ಇವತ್ತಿಗೂ ಕೂಡ ಯಾರಿಗಾದರೂ ಆರ್ಥಿಕ ಸಂಕಷ್ಟ ಇದೆ ಅಂತಂದರೆ ನೀವೇನು ಮಾಡಬೇಕು? ಏನನ್ನೂ ಮಾಡಬೇಕಾಗಿಲ್ಲ. ಬಾಗಿಲಿಗೆ ಮುಸ್ಸಂಜೆ ಹೊತ್ತಿನಲ್ಲಿ ಹೊಸಲನ್ನು ಒರೆಸಿ ಅರಿಶಿನ ಕುಂಕುಮ ಇಟ್ಟು ಪರಿಮಳಯುಕ್ತವಾಗಿರ್ತಕ್ಕಂತಹ ಹೂವನ್ನು ಪೂಜೆ ಮಾಡಿ. ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಸುಗಂಧರಾಜ ಹೂವು, ಈ ತರಹ ಯಾವುದಾದರೂ ಒಳ್ಳೆಯ ಪರಿಮಳ ಇರತಕ್ಕಂಥ ಹೂವನ್ನು ಪೂಜೆ ಮಾಡಿ ಬಾಗಿಲನ್ನು ತೆಗೆದು ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ, ಅದರಲ್ಲೂ ಅಕಸ್ಮಾತ್ ಅವಕಾಶ ಇದ್ದರೆ ತುಪ್ಪದ ದೀಪವನ್ನು ಹಚ್ಚಿ. ಮಹಾಲಕ್ಷ್ಮಿ ಸಂಜೆ ಹೊತ್ತು ರಸ್ತೆಯಲ್ಲಿ ಹೋಗ್ತಾ ಇರ್ತಾಳಂತೆ. ಯಾರ ಮನೆಯ ಬಾಗಿಲಿಂದ ಸುವಾಸನೆ ಬರುತ್ತೆ ಅಲ್ಲಿಗೆ ಪ್ರವೇಶ ಮಾಡ್ತಾಳಂತೆ. ನಮಗೆ ಇವೆಲ್ಲನೂ ಹೇಳಿದರೆ ಲಕ್ಷ್ಮಿ ಬಂದ್ಬಿಡ್ತಾಳೆ ಅಂತ. ಮಾಡಿ ನೋಡಿಪ್ಪ, ಬರ್ತಾಳೆ, ಯಾಕೆ ಬರಲ್ಲ? ನಾವು ಮಾಡೋಕ್ಕೆ ಸಿದ್ಧ ಇಲ್ವೇ?
ಮಾಡಿ ನೋಡಿ. ಒಂದು 48 ದಿವಸ ಕಾಲ ಸಂಜೆ ಹೊತ್ತು ಮನೆಯ ಬಾಗಿಲಿಗೆ ಅರಿಶಿನ ಕುಂಕುಮ ಇಡಿ, ಪರಿಮಳಯುಕ್ತವಾಗಿರೋದು. ಇಷ್ಟು ಇಡಬೇಡಿ, ಒಂದು 2 ಹೂವಿಡಿ, ಘಮ 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 ಅನ್ನುವಂಥದ್ದು. ಅದನ್ನು ಇಟ್ಟು ಬಾಗಿಲು ತೆಗಿಬೇಕು. ಯಾವಾಗಲೂ ಹಿಂದೆ ಎಲ್ಲ ಮನೆಯಲ್ಲಿ ಮುಂದ್ಗಡೆನೂ ಬಾಗಿಲಿರೋದು, ಹಿಂದ್ಗಡೆನೂ ಬಾಗಿಲಿರೋದು. ಹಿಂದ್ಗಡೆ ಬಾಗಿಲನ್ನು ಕ್ಲೋಸ್ ಮಾಡಿ ಮುಂಬಾಗಿಲು ತೆಗೆದು ದೀಪ ಹಚ್ಚು ಅಂತ ಹೇಳೋರು ವಯಸ್ಸಾದವ್ರ ಮನೇಲಿದ್ದರೆ. ಅದು ಎಲೆಕ್ಟ್ರಿಕ್ ದೀಪನೇ ಆಗ್ಬೋದು, ದೇವ್ರ ದೀಪನೇ ಆಗ್ಬೋದು. ದೀಪ ಹಚ್ಚೋ ಹೊತ್ತಿನಲ್ಲಿ ಹಿಂದ್ಗಡೆ ಬಾಗಿಲು ಹಾಕಿ ಮುಂದ್ಗಡೆ ಬಾಗಿಲನ್ನು ತೆಗೆಸ್ತಾ ಇದ್ದರು. ಎಷ್ಟು ಒಳ್ಳೆಯ ಅರ್ಥ ಅಂತಂದರೆ, ಹೊರಗಡೆಯಿಂದ ಬರ್ತಕ್ಕಂತಹ ಎಲ್ಲ ಶುಭ ಸಂಕೇತಗಳು ಮನೆಯ ಒಳಗೆ ಬರಲಿ, ಎಲ್ಲವೂ ಇಲ್ಲೇ ಉಳಿಲಿ, ಹಿಂದಿನ ಬಾಗಿಲಿಂದ ವಾಪಸ್ ಹೋಗದೇ ಇರಲಿ ಅಂತ. ಹಾಗಾಗಿ ಇವೆಲ್ಲವೂ ಆಚರಣೆಗಳು ನಮ್ಮಲ್ಲಿ ಅತ್ಯಂತ ವಿಶೇಷವಾದದ್ದು. ನಾವೆಲ್ಲವನ್ನು ಕೂಡ ಅನುಸರಿಸಬೇಕು. ಸೂರ್ಯನಿಗೆ ನೋಡಿ ನಮಸ್ಕಾರ ಮಾಡಿ ಅಂತೀವಿ. ಸೂರ್ಯ ಏನು ದೇವರೇ, ಅವನು ನಮಸ್ಕಾರ ಮಾಡಬೇಕೆ? ಮಾಡೋ ಕೆಲಸ ಇಲ್ಲ. ನಮ್ಮ ಇನ್ನವ್ರಿಗೆ ಬುದ್ಧಿ ಇರಲಿಲ್ಲ, ಮಾಡ್ಕೋತಾ ಇದ್ದರು, ಪುರ್ಸೊತ್ತಾಗಿದ್ದರು ಅಂತ ಈಗಿನವ್ರಿಗೆ ಹೇಳಿದ್ರೆ ಹೇಳ್ತಾರೆ. ಸೂರ್ಯ ಯಾರು? ಪ್ರತ್ಯಕ್ಷ ದೈವ. ಒಂದು ದಿವಸ ಸೂರ್ಯ ರಜೆ ಹಾಕಲಿರಿ, ಏನಾಗತ್ತೆ ನೋಡಿ, ಇಡೀ ಭೂಮಿಯ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. 1-2 ಗಂಟೆ ಕಾಲ ಗ್ರಹಣ ಕಾಲದಲ್ಲಿ ಸೂರ್ಯ ಕಾಣಿಸ್ಲಿಲ್ಲ ಅಂತಂದರೆ ಎಲ್ಲವೂ ಹಕ್ಕಿ ಪಕ್ಷಿಗಳಿಂದ ವಿಲ ಒದ್ದಾಡೋಗ್ತಾರೆ. ಎಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿ ಹೋಗುತ್ತೆ ಪ್ರಪಂಚದಲ್ಲಿ. ನದಿ ಮತ್ತು ಸಮುದ್ರಗಳೆಲ್ಲವೂ ಬೋರ್ಗರಿಯೋದಕ್ಕೆ ಶುರುವಾಗತ್ತೆ. ಅಂದರೆ ಯಾರು ನಮ್ಮ ಬೇಕು ಬೇಡಗಳನ್ನೆಲ್ಲ ಈಡೇರಿಸ್ತಾನೆ ಅವನೇ ದೈವ. ಒಪ್ಪುತ್ತೀರಾ ಅಲ್ವಾ? ಹಾಗಾದರೆ ಯಾರು ದೇವರು? ಒಂದು ಸಸ್ಯ ಹುಟ್ಟಬೇಕಾದ್ರೂ ಸೂರ್ಯನ ಶಕ್ತಿ ಬೇಕು, ನಮ್ಮ ಆರೋಗ್ಯ ಬೇಕಾದರೂ ಸೂರ್ಯನ ಶಕ್ತಿ ಬೇಕು, ಪ್ರಪಂಚ ಎಲ್ಲ ಲವಲವಿಕೆಯಾಗಿ ಕೆಲಸ ಮಾಡಬೇಕಾದ್ರೂ ಸೂರ್ಯನ ಶಕ್ತಿ ಬೇಕು. ಅಲ್ಲಿಗೆ ಯಾರು ದೈವ? ಪ್ರತ್ಯಕ್ಷ ದೈವ ಸೂರ್ಯ. ಸೂರ್ಯ ಆತ್ಮಕಾರಕನೂ ಹೌದು, ಆರೋಗ್ಯಕಾರಕನೂ ಹೌದು, ದೈವವೂ ಹೌದು. ಅಂತಹ ಸೂರ್ಯನಿಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಒಂದು ನಮಸ್ಕಾರ ಮಾಡೋದು ಒಂದು ಪರಿಪಾಠ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರೋದು ನಿಂತೇ ಹೋಗುತ್ತೆ. ಹಾಗಾಗಿ ನಮ್ಮ ನವಗ್ರಹಗಳನ್ನು ನಾವು ಏನು ಜ್ಯೋತಿಷ್ಯದಲ್ಲಿ ನೋಡ್ತೀವಿ, ಅಲ್ಲಿ ಸೂರ್ಯನ ಒಂದು ಪಾತ್ರ ಬಹಳ ದೊಡ್ಡದು. ಯಾರ ಜಾತಕದಲ್ಲಿ ಸೂರ್ಯ ಪ್ರಬಲವಾಗಿರ್ತಾನೆ, ಯಾರ ಜಾತಕದಲ್ಲಿ ಸೂರ್ಯ ಉತ್ತಮ ಸ್ಥಾನದಲ್ಲಿರ್ತಾನೆ, ಸ್ವಕ್ಷೇತ್ರದಲ್ಲಿ ಇರ್ತಾನೆ, ಮಿತ್ರನ ಜೊತೆಯಲ್ಲಿ ಇರ್ತಾನೆ, ಅಂಥವರು ಜೀವನದಲ್ಲಿ ಯಾವಾಗಲೂ ಯಶಸ್ಸನ್ನೇ ಕಾಣ್ತಾರೆ. ರವಿ ಅಷ್ಟು ಪ್ರಬಲನಾಗಿರ್ತಕ್ಕಂಥವನು. ಎಷ್ಟೋ ಜನ ಸೂರ್ಯ ಅಂತ ಹೆಸರಿಟ್ಕೊಂಡಿರೋರೆ ಅವರು ಬಹಳ ಬೇಗ ಪ್ರವರ್ಧಮಾನಕ್ಕೆ ಬಂದುಬಿಡ್ತಾರೆ. ಗಮನಿಸಿ ನೋಡಿ ಬೇಕಾದರೆ. ಈ ರೀತಿ ಹೆಸರುಗಳಲ್ಲಿ ಕೂಡ ಅಷ್ಟು ಶಕ್ತಿ ಇರುತ್ತೆ. ಯಾವಾಗ ಅಂದರೆ ಈ ತರಹ ಹೆಸರುಗಳನ್ನು ಇಟ್ಟಾಗ. ಇತ್ತೀಚೆಗೆ ಹೆಸರುಗಳನ್ನು ಇಡ್ತಾರೆ, ಅಬ್ಬಾ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಆಗಲ್ಲ ರೀ. ಏನೇನೋ ಹೆಸರುಗಳು ಹೊಸ ಮಕ್ಕಳಿಗೆ ಹೊಸ ಹುಡುಕಿ ಇಡ್ತಾರೆ. ಅದೇನೇನೋ ಅದು ಹೆಸರೇ ಅಲ್ಲ, ನೌನೇ ಅಲ್ಲ ಅದು. ನೌನು ವರ್ಬ್ ಅಂತೆಲ್ಲ ಏನು ಹೇಳ್ತೀವಿ, ವರ್ಬ್ನೆಲ್ಲನೂ ಇವಾಗ ಹೆಸರುಗಳಾಗಿ ಬಂದ್ಬಿಡ್ತಾ ಇದೆ. ಅದರಿಂದ ಈ ಎಲ್ಲವನ್ನು ಕೂಡ ನಾವು ಪರಿಗಣಿಸಬೇಕು. ನಮ್ಮ ಸಂಸ್ಕೃತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಟುಕೊಡಬಾರ್ದು. ಈ ರೀತಿ ನಾವು ಪ್ರತಿಯೊಂದನ್ನು ಸರಿಯಾಗಿ ನಾವು ಮಾಡಿಕೊಂಡಿದ್ದೆ ಆದರೆ ಜೀವನ ಸುಂದರವಾಗಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಿರಿಯರಿದ್ದಾಗ ಮನೆಯಲ್ಲಿ ಅವರ ಮಾತುಗಳನ್ನು ತೆಗೆದುಕೊಳ್ಳಿ. ಏನಾದರೂ ಅನುಮಾನಗಳಿದ್ದಾಗ ಕೇಳಿ ತಿಳ್ಕೊಳ್ಳಿ. ಇದನ್ನು ಬೇಡ, ಇದು ಸರಿ ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳೋ ಬದಲು ಅದನ್ನು ಸರಿಪಡಿಸ್ಕೊಳ್ಳುವಂತಹ, ಅರ್ಥೈಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಜೀವನ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಕೆಲವು ಮಕ್ಕಳಂತೂ ವಿಶೇಷವಾಗಿ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರುವಂತಹ ಮಕ್ಕಳನ್ನು ನೋಡ್ತಾ ಇದ್ದೀವಿ. ಯಾಕಾಗಿ ಈ ರೀತಿ ಎಲ್ಲ ಅಂತಂದರೆ, ಮಕ್ಕಳಿಗೆ ನಾವು ಸರಿಯಾದ ಕ್ರಮದಲ್ಲಿ ಆಹಾರವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಒಂದು ವಿಷಯ. ಯಾಕೆ ಅಂದರೆ ಮಕ್ಕಳು ಬೇಗ ಬೆಳೆದ್ಬಿಡಬೇಕು. ಮಕ್ಕಳು ಬೇಗ ಎಲ್ಲನೂ ಅರ್ಥ ಮಾಡ್ಕೊಂಬಿಡ್ಬೇಕು. ಬೇಗ ಎಲ್ಲನೂ ತುಂಬ ಬುದ್ಧಿವಂತರಾಗಿಬಿಡ್ಬೇಕು. ಇವತ್ತು ಡ್ಯಾನ್ಸ್ ಕಲ್ತ್ಕೋಬೇಕು, ನಾಳೆ ದಿವಸ ಪ್ರದರ್ಶನ ಕೊಟ್ಬಿಡ್ಬೇಕು. ಇವತ್ತು ಸಂಗೀತದ ಕ್ಲಾಸ್ಗೆ ಹೋಗಬೇಕು, ನಾಳೆ ಕಚೇರಿ ಮಾಡಿಬಿಡ್ಬೇಕು. ಈ ರೀತಿ ಆಲೋಚನೆಗಳು. ಹಾಗಾಗಿ ಏನು ಮಾಡೋದು, ನಮ್ಮ ಮನಸ್ಸಿನ ಆತಂಕಕ್ಕೋಸ್ಕರ ಮಕ್ಕಳಿಗೆ ತುಂಬ ಬಾದಾಮಿ ತಿನ್ನಿಸೋದು, ತುಂಬ ದ್ರಾಕ್ಷಿ ತಿನ್ನಿಸೋದು, ತುಂಬ ಬರೀ ಡ್ರೈ ಫ್ರೂಟ್ಸ್ ಎಲ್ಲನೂ ಯಥೇಚ್ಛವಾಗಿ ಕೊಡ್ತಕ್ಕಂಥದ್ದು. ಈ ವಾಲ್ನಟ್ ಅದೆಲ್ಲನೂ ತುಂಬ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ, ಎಲ್ಲ ಚೆನ್ನಾಗಿ ತಿನ್ನಿಸೋಣ, ಖರ್ಜೂರ ಎಲ್ಲ ಚೆನ್ನಾಗಿ ತಿನ್ನಿಸೋಣ. ಈ ಆತುರ ಆತಂಕ ಖಂಡಿತ ಬೇಡ. ಮಕ್ಕಳಿಗೆ ಸರಳವಾಗಿರ್ತಕ್ಕಂತಹ ಆಹಾರವನ್ನು ಕೊಡಿ. ಯಾವುದೂ ಅತಿಯಾಗಬಾರ್ದು.
ಯಾವುದೂ ಅತಿಯಾಗಬಾರ್ದು. ಒಳ್ಳೆಯದು ಕೂಡ ಒಳ್ಳೆಯದು ಅಂತ ತುಂಬ ತಿಂದರೆ ಅದು ಒಳ್ಳೆಯದಾಗೋದಿಲ್ಲ. ಈ ದಿವಸದಲ್ಲಿ ನಾನು ಇದನ್ನು ತುಂಬ ನೋಡ್ತಾ ಇದ್ದೀನಿ. ಎಲ್ಲ ಒಳ್ಳೆಯದು, ಅವ್ರಿಗೆ ಎಲ್ಲ ರೀತಿ ಸಿರಿಧಾನ್ಯನೂ ತಿನ್ನಿಸು, ಡ್ರೈ ಫ್ರೂಟ್ಸು ತಿನ್ನಿಸು. ನಾವು ಮಾಮೂಲಿ ಏನು ಆಹಾರ ತಿಂತೀವಿ, ಸಾಮಾನ್ಯವಾದ ಆಹಾರವನ್ನು ಕೊಡೋಣ ಮಕ್ಕಳಿಗೆ. ಮಾಮೂಲಿ ರಾಗಿ ಗಂಜಿ, ರಾಗಿ ರೊಟ್ಟಿ ಮಾಡಿಕೊಡಿ, ತುಂಬ ಚೆನ್ನಾಗಿ ಬೆಳೆಯುತ್ತವೆ ಮಕ್ಕಳು. ಹಾಗಂತ ರಾಗಿ ತಿಂದವರೆಲ್ಲ ಏನು ಪೆದ್ದರಾಗಿಲ್ಲ. ರಾಗಿ ತಿಂದವರು ರಾಜ್ಯವನ್ನೇ ಆಳಿದವರು ಬೇಕಾದಷ್ಟು ಜನ ಇದ್ದಾರೆ. ಯಾವುದನ್ನೇ ಆಗಲಿ, ರಾಗಿ ಅಂತಲೇ ಅಲ್ಲ, ನೀವು ಯಾವ ಪ್ರಾಂತ್ಯದಲ್ಲಿದ್ದೀರಾ ಆ ಭಾಗದಲ್ಲಿ ಏನು ತರಕಾರಿಗಳು ಬೆಳೆಯುತ್ತೆ, ಏನು ಆಹಾರ ಇರುತ್ತೆ ಅದನ್ನು ತಿನ್ನಿ. ಕೊಡಿ, ಬೇಡ ಅನ್ನಿಲ್ಲ, ಸ್ವಲ್ಪ ಕೊಡಿ, ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ. ಒಂದು ಮಗುವಿಗೆ ಒಂದು ದಿವಸಕ್ಕೆ 1 ಬಾದಾಮಿ ಕೊಟ್ಟರೆ ಸಾಕು. ಇಷ್ಟಿಷ್ಟು ತಿನ್ನಬೇಕಾಗಿಲ್ಲ, ಅಷ್ಟೇ ಅದರದ್ದು. 4 ಕಡಲೆಕಾಯಿ ಬೀಜ ತಿಂದರೆ 4 ಬಾದಾಮಿಗಿಂತ ಹೆಚ್ಚಿನ ಶಕ್ತಿ ಬರುತ್ತೆ. ಅದಕ್ಕೆ ಹಿಂದೆ ಬಡವರ ಬಾದಾಮಿ ಕಡಲೆಕಾಯಿ ಅಂತ ಹೇಳಿರೋದು. 4 ಕಡಲೆಕಾಯಿ ಬೀಜನ ನೀರಲ್ಲಿ ನೆನೆಸಿ ಕೊಡಿ. ಎಷ್ಟು ಪ್ರೋಟೀನ್ ಬೇಕೋ ಮಗುವಿನ ಬೆಳವಣಿಗೆಗೆ ಅಷ್ಟು ಸಿಕ್ಕತ್ತೆ. ತುಂಬ ಖರ್ಚು ಮಾಡಿ ತುಂಬ ವಿಶೇಷವಾಗಿ ತಂದು ತಿನ್ನಿಸುವಂತಹ ಪರಿಪಾಠ ಇದೆಯಲ್ಲ, ಇದು ಬಹಳ ತಪ್ಪು. ವಿಟಮಿನ್ ಸಿ ಮಗುವಿನ ಬೆಳವಣಿಗೆಗೆ, ರೋಗ ನಿರೋಧಕ ಶಕ್ತಿಗೆ ಹೆಚ್ಚು ಬೇಕು. ಹಾಗಾದರೆ ಈ ವಿಟಮಿನ್ ಸಿ ತರೋದಕ್ಕೆ ನಾವೇನು ಮಾಡಬೇಕು? ತುಂಬ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡೋ ಬದಲು ನಾವು ಸುತ್ತ ಬೆಳೆಯುವಂತಹ ಪದಾರ್ಥಗಳಲ್ಲಿಯೇ ವಿಟಮಿನ್ ಸಿ ಯಾವುದರಲ್ಲಿದೆ. ಒಂದು ಸಣ್ಣ ನಲ್ಲಿಕಾಯಿನಲ್ಲಿ ಬೇಕಾದಷ್ಟು ವಿಟಮಿನ್ ಸಿ ಇದೆ. ಅಷ್ಟು ಕೊಟ್ಟು ಒಂದಿಷ್ಟು ಕೊಟ್ಟರೆ ಸಾಕು. ಅದನ್ನು ಆ ನಲ್ಲಿಕಾಯಿ ಬೇಡ, 1-2 ಕಿತ್ತಳೆ ಹಣ್ಣಿನ ತೊಳೆ ಕೊಟ್ಟರೆ ಅದರಲ್ಲೂ ವಿಟಮಿನ್ ಸಿ ಯಥೇಚ್ಛವಾಗಿದೆ. ಈ ರೀತಿ ಆಹಾರದಲ್ಲಿ, ಸರಳ ಆಹಾರದಲ್ಲಿ ಕೊಡ್ತಾ ಬನ್ನಿ. ಸೊಪ್ಪುಗಳನ್ನು ಕೊಡ್ತಾ ಬನ್ನಿ. ಎಲ್ಲ ಮಕ್ಕಳಿಗೂ ಇವತ್ತು ಮಲಬದ್ಧತೆಯ ಸಮಸ್ಯೆ. ಯಾರು ಬರಲಿ 3 ದಿವಸ ಆದರೂ ನಮ್ಮ ಮಗು ಮೋಷನೇ ಆಗಲ್ಲ ಅಂತಾರೆ. ಹೌದು, ಯಾಕಾಗ್ತಾ ಇದೆ? ನಾವು ಸೊಪ್ಪು ಸದೆಗಳನ್ನು ತಿನ್ನೋದನ್ನು ಬಿಡ್ತಾ ಇದ್ದೀವಿ. ದೊಡ್ಡ ಮಟ್ಟದ ಆಹಾರವನ್ನು ತಿನ್ನೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಮಸ್ಯೆಗಳು ಪ್ರತಿನಿತ್ಯದಲ್ಲಿ ಅಥವಾ ವಾರದಲ್ಲಿ ಕನಿಷ್ಠ 3 ದಿವಸವಾದರೂ ಕೂಡ ಯಾವುದಾದ್ರೂ ಒಂದು ಸೊಪ್ಪನ್ನು ತಿನ್ನೋದನ್ನು ಅಭ್ಯಾಸದಲ್ಲಿ ಇಟ್ಕೊಳ್ಳಿ. ಖಂಡಿತವಾಗಿಯೂ ಆರೋಗ್ಯ ತುಂಬ ಚೆನ್ನಾಗಿರೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಮಕ್ಕಳನ್ನು ಬೆಳೆಸಬೇಕು ಅಂತಂದರೆ ನಾವು ತುಂಬ ವಿಶೇಷವಾದ ಆಹಾರವನ್ನೇ ಕೊಡಬೇಕು, ಯಥೇಚ್ಛವಾಗಿ ಕೊಡಬೇಕು ಅನ್ನೋ ಭಾವನೆ ಬೇಡ. ಸರಳವಾಗಿರ್ತಕ್ಕಂಥ ಆಹಾರವನ್ನು, ಮನೆಯಲ್ಲಿ ಮಾಡುವಂತಹ ಆಹಾರವನ್ನೇ ಮಕ್ಕಳಿಗೂ ಕೊಡ್ತಾ ಬನ್ನಿ. ಅವ್ರು ಚೆನ್ನಾಗಿ ಬೆಳೀತಾರೆ. ಅವಸರ ಮಾಡಬೇಡಿ, ಎಲ್ಲ ಬೇಗ ಕಲ್ತ್ಕೊ ಅಂತ. ಪಾಪ ಮಕ್ಕಳು ಹಿಂದೆ ನಮ್ಮ ಕಾಲಕ್ಕೆ ನಾವು 11 ಗಂಟೆಗೆ ಸ್ಕೂಲ್ಗೆ ಹೋಗ್ತಾಯಿದ್ವಿ. ಆರಾಮಾಗಿ ಓಡಾಡ್ಕೊಂಡು ಎಲ್ಲ ನಿಧಾನವಾಗಿ ಬೆಳಗ್ಗೆ ಎದ್ದು ತಿಂಡಿ ತಿಂದ್ಕೊಂಡು ಇಲ್ಲಿಂದ 1 ಕಿಲೋಮೀಟ್ರ್ ಸ್ಕೂಲು ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಪಾಪ ಮಕ್ಕಳು ಬೆಳಿಗ್ಗೆ 7 ಗಂಟೆಗೆ ಎಬ್ಬಿಸಿ ಅವ್ರನ್ನ ಹೇಳೋ ಬೇಗ ನುಂಗೋ ತಿನ್ನು ಅಂತಲೂ ಯಾರೂ ಹೇಳೋದಿಲ್ಲ. ಮಕ್ಕಳಿಗೆ ನುಂಗಿಸಿ ಆಹಾರವನ್ನು ಬಸ್ಸಲ್ಲಿ ಹಾಕಿ ದಬ್ಬಿ ಓಡಿಸುವಂಥದ್ದು. ಎಷ್ಟು ಆತಂಕದ ಜೀವನ ನೋಡಿದ್ರೆ ಭಾಳ ಸಂಕಟ ಆಗುತ್ತೆ. ಮಕ್ಕಳಿಗೆ ತುಂಬ ಅವಸರ. ನಿಮ್ಮ ಅವಸರಕ್ಕೆ ಅವರನ್ನು ಬೇಗ ಇಂಜಿನಿಯರ್ ಮಾಡಿಬಿಡ್ಬೇಕು, ಬೇಗ ಡಾಕ್ಟ್ರನ್ನ ಮಾಡಿಬಿಡ್ಬೇಕು. ಇವೆರಡೇ ಅಲ್ಲ ವೃತ್ತಿ ಭೂಮಿ ಮೇಲಿರೋದು. ಎಲ್ಲ ಬೇಕಾದಷ್ಟು ವೃತ್ತಿಗಳಿದೆ. ಹಾಗಾಗಿ ಸ್ವಲ್ಪ ವ್ಯವಧಾನ, ತಾಳ್ಮೆ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ನಮಸ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.